ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ನಂದಿ ಬಟ್ಲು ಹೂವು, ಲೋಟಸ್, ಸೈಪ್ರಸ್ ಉಪಯೋಗಿಸ್ಕೊಂಡು ತಂಬಿಟಿ ನಾರ್ತಿಗೆ ಬೆಳ್ಳಿ ತಟ್ಟೆಗೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈಗಾಗಲೇ ನನ್ನ ಚಾನಲಲ್ಲಿ ತಂಬಿಟಿನ ದೀಪಕ್ಕೆ ಅಲಂಕಾರಗಳಿದೆ. ನಿಮ್ಗೆ ಯಾವ ಹೂವು ಅವೈಲಬಲ್ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಅಲಂಕಾರ ನೀವು ಮಾಡ್ಕೊಳ್ಳಿ. ಇವತ್ತು ನಾನು ಉಪಯೋಗಿಸ್ತಿರೋದು ನಂದಿ ಬಟ್ಲು ಹೂವು, ಲೋಟಸ್, ಸೈಪ್ರಸ್ಸು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ತಗೊಂಡಿರೋ ಕಡ್ಡಿ 11 ಇಂಚು, ಬಟ್ಲು ಅಳತೆ 24 ಇಂಚು, ಹೀಗೆ ಫಸ್ಟು ಕಡ್ಡಿ ತಗೊಂಡು ಕಡ್ಡಿಗೆ 3 ರಿಂದ 4 ಗಂಟು ಹೂ ಕಟ್ಟೋ ರೀತಿ ಕಟ್ಟಬೇಕು. ಆಮೇಲೆ ಸೈಪ್ರಸನ್ನು ಇಟ್ಕೊಂಡು ಸುತ್ಕೊಂಡು ಬರಬೇಕು. ಕಟ್ಟೋ ಅಷ್ಟೇನಿಲ್ಲ, ಸುತ್ತೋದಷ್ಟೇ. 3 ರಿಂದ 4 ಸುತ್ತು ಸುತ್ತಬೇಕಾಗತ್ತೆ. ಹೂಗಳಾದರೆ 6 ರಿಂದ 7 ಸುತ್ತು ಸುತ್ತಬೇಕಾಗತ್ತೆ. ಸೈಪ್ರಸ್ ಎಲೆ ಆಗಿರೋದ್ರಿಂದ ಏನು ಉದ್ರಲ್ಲ, ಜಾರೋಲ್ಲ ಅಲ್ವಾ, ಅದಕ್ಕೆ 3 ರಿಂದ 4 ಸುತ್ತು ಸಾಕಾಗುತ್ತೆ. ನಾನು ತಗೊಂಡಿರೋ ಬಟ್ಲು ಅಳತೆಗೆ 18 ಕಡ್ಡಿ ಬೇಕಾಯಿತು ನನಗೆ. ಕಡ್ಡಿ ಎಲ್ಲಿ ಸಿಗುತ್ತೆ ಅಂದರೆ ಬಿದಿರು ಬುಟ್ಟಿ ಎಣಿತಾರಲ್ವ, ಆ ಶಾಪಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ಬಿದಿರು ಕಡ್ಡಿ ಸಿಕ್ಕಿಲ್ಲ ಅಂದರೆ ಪ್ಲೇವುಡ್ ಶಾಪಲ್ಲಿ ಪ್ಲೇವುಡ್ ಕಡ್ಡಿ ಸಿಗುತ್ತೆ. ಅದನ್ನು ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹೀಗೆ ಸೈಪ್ರಸನ್ನು ಇಟ್ಕೊಂಡು 3 ರಿಂದ 4 ಸುತ್ತುಗಳನ್ನು ಸುತ್ಕೊಳ್ತಾ ಬರಬೇಕು. ಆದಷ್ಟು ದಾರ ಟೈಟ್ ಇರಲಿ, ಲೂಸ್ ಬಿಡಬೇಡಿ. ಮಧ್ಯದಲ್ಲಿ ಎಲ್ಲೂ ಗಂಟು ಹಾಕೋ ಅವಶ್ಯಕತೆ ಇಲ್ಲ, ಮೇಲೆ ಕೆಳಗೆ ಮಾತ್ರ ಗಂಟುಗಳನ್ನು ಹಾಕಬೇಕು. ಮೇಲೆ ಕೆಳಗೆ ಬಿಟ್ಟರೆ ಇನ್ನೆಲ್ಲ ಬರೀ 3 ರಿಂದ 4 ಸುತ್ತು ಸುತ್ತೋದಷ್ಟೇ. ಹೀಗೆಲ್ಲ ಸುತ್ತಿದಾದಮೇಲೆ ಲಾಸ್ಟಲ್ಲಿ ಹೂ ಕಟ್ಟೋ ರೀತಿ 3 ರಿಂದ 4 ಗಂಟುಗಳನ್ನು ಹಾಕ್ಕೋಬೇಕು. ಈಗ ನಾನು ಲಾಸ್ಟ್ ಎಲೆನ ಸುತ್ತಾ ಇದ್ದೀನಿ. ನಿಮಗೆ ಸೈಪ್ರಸ್ ಸಿಗಲಿಲ್ಲ ಅಂದರೆ ಪನ್ನೀರ್ ಸೊಪ್ಪು ಉಪಯೋಗಿಸ್ಕೋಬೋದು. ಪನ್ನೀರ್ ಸೊಪ್ಪು ಸ್ವಲ್ಪ ಬೇಗ ಒಣಗುತ್ತೆ. ಸೈಪ್ರಸ್ ಆದರೆ 4 ದಿನ ಇರುತ್ತೆ. ನೀವು ಬರೀ ವಾಟರ್ ಸ್ಪ್ರೇ ಮಾಡಿ ಒದ್ದೆ ಬಟ್ಟೆಯಲ್ಲಿಟ್ಟರೆ ಸಾಕು, 4 ದಿನ ಬರುತ್ತೆ. ಪನ್ನೀರ್ ಸೊಪ್ಪಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಈಗೆಲ್ಲ ಕಟ್ಟಿದಾದಮೇಲೆ ಕಡ್ಡಿಗಳನ್ನು ಹೇಗೆ ಒಂದೊಂದೇ ಜೋಡಿಸ್ಕೊಂಡು ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. 2 ದಾರ ತಗೋಬೇಕು. ಹಾರ ಪೊಣ್ಸೋ ದಾರ ಬೇಕು ಇದಕ್ಕೆ, ಗಟ್ಟಿ ದಾರ. ಒಂದು 4 ಇಂಚು ದಾರ ಬಿಟ್ಟು ಮೇಲೆ ಒಂದು ದಾರ, ಕೆಳಗಡೆ ಒಂದು ದಾರ ಹಾಕ್ಕೊಂಡು 2 ಗಂಟುಗಳನ್ನು ಹಾಕಬೇಕು. ಇಲ್ಲೂ ಅಷ್ಟೇ, ದಾರ ಲೂಸ್ ಬಿಡಬೇಡಿ. ಎಷ್ಟಾದರೆ ಅಷ್ಟು ಟೈಟಾಗಿ ಗಂಟು ಹಾಕಿ, ಲೂಸ್ ಅಂತೂ ಬಿಡಲೇಬೇಡಿ. ಹೀಗೆ ಒಂದಾದ್ಮೇಲೆ ಒಂದು ಕಡ್ಡಿ ಇಟ್ಕೊಂಡು 2 ಗಂಟು ಹಾಕ್ಕೊಂಡು ಮೇಲೆ ಒಂದು ದಾರ ಬರುತ್ತೆ, ಕೆಳಗಡೆ ಒಂದು ದಾರ ಬರುತ್ತೆ, ಹಾಗೆ ಗಂಟು ಹಾಕ್ಕೊಳ್ತಾ ಬರಬೇಕು. ಫಸ್ಟಲ್ಲಿ ನೀವು 4 ಇಂಚು ದಾರ ಬಿಟ್ಟಿರಬೇಕು, ಆಮೇಲೆ ಬಟ್ಲಿಗಿಡೋವಾಗ ಕಟ್ಟೋಕ್ಕೆ ಬೇಕಾಗುತ್ತೆ. ಗಂಟು ಹಾಕ್ತೀವಲ್ಲ ಅಲ್ಲಿ, ಇಲ್ಲದೇ ಇದ್ದರೆ ಎಕ್ಸ್ಟ್ರಾ ದಾರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಟೈಟಾಗಿ, ಆದಷ್ಟು ಟೈಟಾಗಿ ಗಂಟು ಹಾಕಿ. ನನಗೆ ಈ ಆರತಿಗೆ 25 ತಾವರೆ ಹೂಗಳು, 1 ಇಡೀ ನಂದಿ ಬಟ್ಲು ಹೂವು, 2 ಕಟ್ಟಷ್ಟು ಸೈಪ್ರಸ್ ಬೇಕಾಯಿತು.
ನೋಡಿ ಎಲ್ಲ ಹೀಗೆ ಕಟ್ಕೊಳ್ತಾ ಬರಬೇಕು, ಎಲ್ಲೂ ಲೂಸ್ ಬಿಡಬೇಡಿ. ನಂದು ಕೆಳಗಡೆ ಕಟ್ಟಿದಾಯಿತು, ಈಗ ಮೇಲೆ ಕಟ್ತಿದ್ದೀನಿ. ಆ ಕಡೆನೂ ಅಷ್ಟೇ ಗಂಟು ಹಾಕೋವಾಗ ಒಂದು 4 ಇಂಚು ದಾರ ಬಿಟ್ಟು ಗಂಟು ಹಾಕ್ಕೊಳ್ಳಿ. ಹೀಗೆ ಸೊಪ್ಪನ್ನು ಸ್ವಲ್ಪ ಸರಿಸಿ ಗಂಟು ಹಾಕಬೇಕು. ಹೀಗೆ ಎಲ್ಲ ಕಡ್ಡಿಗಳನ್ನೂ ಒಂದಾದ್ಮೇಲೆ ಒಂದು ಕಟ್ಕೋತಾ ಬರಬೇಕು. ದಾರ ಮಾತ್ರ ಲೂಸ್ ಬಿಡಲೇಬೇಡಿ, ಲೂಸ್ ಬಿಟ್ಟರೆ ಬಟ್ಲಿಗಿಟ್ಟಾಗ ಚೆನ್ನಾಗಿ ಕಾಣಲ್ಲ, ಗ್ಯಾಪ್ ಕಾಣುತ್ತೆ. ಈಗೆಲ್ಲ ಕಟ್ಟಿದಾದಮೇಲೆ ಎಕ್ಸ್ಟ್ರಾ ಇರೋ ಸೈಪ್ರಸನ್ನು ಟ್ರಿಮ್ ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ಟ್ರಿಮ್ ಮಾಡಿಬಿಡ್ಬೇಕು, ಆಗ ಚೆನ್ನಾಗಿ ಕಾಣುತ್ತೆ. ಹೀಗೆ ಉಲ್ಟಾ ಇಟ್ಟು ಕೆಳಗಡೆನೆ ಗಂಟು ಹಾಕೋಬೋದು. ಆದಷ್ಟು ಟೈಟಾಗಿರಲಿ. ಈಗ ಗಂಟು ಹಾಕ್ಕೊಂಡು ಬಟ್ಲಿಗೆ ಇಟ್ಕೊಂಡು ನೋಡಿ, ಆಮೇಲೆ ಬಟ್ಲಿಗೆ ಇಟ್ಮೇಲೆ ಈ ಬಟ್ಲಂತೂ ಇಡಲೇಬೇಕು, ಆದಷ್ಟು ಟೈಟಾಗಿರೋ ಬಟ್ಲು ಇಡಿ. ಇಲ್ಲಿ ನೀವು ಲೂಸ್ ಆಗಿರೋ ಬಟ್ಲು ಇಟ್ಟರೆ ಅಷ್ಟು ಸ್ಟಿಫಾಗಿ ನಿಲ್ಲಲ್ಲ. ಬಟ್ಲು ಇಟ್ಟಾದಮೇಲೆ ಲೋಟಸ್ ತೊಟ್ಟಿರುತ್ತಲ್ವ ಅದನ್ನು ಇಡಬೇಡಿ, ಒಂದು ಕಡ್ಡಿ ಚುಚ್ಕೊಳ್ಳಿ. ಟೂತ್ ಪಿಕ್ಕೋ ಪೊರ್ಕೆ ಕಡ್ಡಿನೋ ಏನಾದರೂ ಇರುತ್ತಲ್ವ ಅದನ್ನು ಚುಚ್ಕೊಂಡು ಇಡಿ. ಲೋಟಸ್ದೇ ತೊಟ್ಟಿಟ್ರೆ ಅದು ಬಗ್ಗುತ್ತೆ, ಸ್ಟ್ರೈಟಾಗಿ ನಿಲ್ಲಲ್ಲ. ನಾವು ದಾರ ಸುತ್ತಿರ್ತೀವಲ್ಲ, ದಾರಕ್ಕೆ ಚುಚ್ಚಿ. ಹೀಗೆ ಎಲ್ಲ ಮೇಲೆ ಚುಚ್ಚಿದಾದಮೇಲೆ ಈಗಲೂ ಏನಾದರೂ ಎಕ್ಸ್ಟ್ರಾ ನಿಮಗೆ ಸೈಪ್ರಸ್ ಇದೆ ಅಂದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹೀಗೆ ಒಂದು ಲೋಟಸ್ ಹೂವು ಪೋಣಿಸ್ಕೊಂಡು ಆಮೇಲೆ ನಂದಿ ಬಟ್ಲುಗಳನ್ನು ಪೋಣಿಸ್ಕೊಳ್ಳಿ. ನೀವೆಷ್ಟು ನಂದಿ ಬಟ್ಲು, ನಾನು 7 ನಂದಿ ಬಟ್ಲುಗಳನ್ನು ಹಾಕಿದ್ದೀನಿ ಒಂದು ಲೈನ್ಗೆ. ನೀವು ಎಷ್ಟು ಅಳತೆದು ಮಾಡ್ಕೊಳ್ತೀರಾ ನೋಡಿಕೊಂಡು ಅಷ್ಟು ಪೋಣಿಸ್ಕೊಳ್ಳಿ. ಒಂದೇ ಅಳತೆ ಇರಲಿ, 7 8 ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು. ಹೀಗೆಲ್ಲ ಪೋಣಿಸ್ಕೊಂಡು ನೋಡಿ, ಅಲ್ಲಿ ದಾರ ಸುತ್ತಿರ್ತೀವಲ್ಲ ಆ ದಾರಕ್ಕೆ ಇದನ್ನು ಕಟ್ಕೋಬೇಕು. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೇನ್ ಆಗಿರೋದು ಚೆನ್ನಾಗಿರುತ್ತೆ, ಇದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಸಿ ಇದೆ, ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಕಷ್ಟ ಏನಿಲ್ಲ. ಹೀಗೆ ಎಲ್ಲ ಒಂದೊಂದು ಇಂಚ್ ಗ್ಯಾಪ್ ಇಟ್ಕೊಂಡು ಕಟ್ಟಿದರೆ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಟ್ರಾ ದಾರ ಇರೋದನ್ನು ಕಟ್ ಮಾಡಿಬಿಡಿ. ಹೀಗೆ ಒಂದೊಂದು ಇಂಚ್ ಗ್ಯಾಪ್ ಬಿಟ್ಟು ನೋಡಿ ಕಟ್ಟಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ.